ಹಾಗೆ ಫಾಲ್ಟ್ ಅದು ನೋಡಿ. ಇದು ಪೂರ್ತಿ ಬಗ್ಗೆ ತಿಳ್ಕೊಂಡು ಕಟ್ಟಿಗೆ ನನಗೆ ಕೊಡ್ರಪ್ಪ ಹಿಂಗೆ. ಹಾಂ ಇದು ಹ್ಞೂ ಔಷಧಿ ಒಳ್ಳೆಯದು ಪಜ್ಜಿ ತಕತ್ತೆ. ಪಟ್ಟಿ ಬಂದಿಲ್ಲಲ್ಲಣ್ಣ ಇನ್ನೂ ಟೈಮ್ ಎಷ್ಟು ತಿಂಗಳು ಅದ ಹೇಳ್ರಿ? ಈಗ ಇಷ್ಟದಿಂದ ಪಟ್ಟಿ ಬರ್ತಂತ ಹೇಳ್ಬಿಡ್ತೀನಿ. 7 ತಿಂಗಳು ಆತ ನಾನು. ಇದು ನೋಡ್ರಿ ಹೆಂಗೆ ಇಡತ್ತೆ. ಎಲ್ಲ ಹೆಂಗೆ ಹಿಡಿದ್ರೆ ಒಂದು ಲೆಕ್ಕ. ಈಟ್ರನ ಹಿಡ್ದತ್ತಲ್ಲಣ್ಣ. ಇಷ್ಟನ ಬಂದ್ರೆ ಎಷ್ಟು ಆಸರಕತ್ತಿ. ಹಿಂಗೆ ಹಿಡಿದ್ರ ಪರವಾಗಿಲ್ಲ. ಏನು ಮಾಡಕ್ಕಾರ ಐತ್ರಿ. ಅದ್ರಾಗ ಹೋಗಿ ಬದುಕ್ತಾರೆ, ಅದ್ರಾಗಿಲ್ಲ ನಂಗೆ ಆಗ್ಬಿಟ್ಟು. ಹ್ಞೂ ಅಣ್ಣ ಇಲ್ಲ ಎಲ್ಲರಿಗೂ ಹೆಂಗೆ ಬಂದೇವಣ್ಣ ಮಿಕ್ಸ್. ಇಲ್ಲಾಂದ್ರೆ ಈ ಥರ ಮಿಕ್ಸ್ ಬರ್ತಾವೆ, ಇಲ್ಲಾಂದ್ರೆ ಗಂಡು ಗಿಡ ಬರ್ತಾವೆ. ಕೊಳೆ ರೋಗದ ಒಂದು ಸಮಸ್ಯೆ. ಏನಾಗಲ್ಲಣ್ಣ. ಸ್ವಲ್ಪ ಬಿಸಿಲು ಕಾದಾಗ ಒಂದು 15 ದಿನ ಬಿಸಿಲು ಕಾಯ್ತೈತೆ ನೋಡು, ಅವು ಕಟ್ ಮಾಡಿಸಿ ನಡುಕ ಕೋಲ್ ಕೊಟ್ಟು ದಪ್ಪನು ಅದಕ್ಕೆ ಸ್ವಲ್ಪ ಕಟ್ಟಿ ಬಿಡ್ರಿ ನೆಟ್ಟಗಿರೋ. ಹ್ಞೂ ಅಣ್ಣ ಈಗ ಈ ಥರ ಈಗ ಸ್ಟ್ರಾಂಗ್ ಐತೆ ನೋಡಿದ್ದು ಹೌದಾ. ಇದು ನೆಟ್ಟಿಗೆ ಬರ್ತೈತಿ. ಇದು ಈ ಕೆಲವೊಂದು ಸ್ಟ್ರಾಂಗ್ ಇರಲ್ಲ ನೋಡು, ಹಿಂಗೆ ಸೊಟ್ಟು ಬರ್ತಾವೆ ಕಟ್ಟಿದ್ರೆ ಬೇಸಿ. ಕೋಲೇನು ಬೇಡಣ್ಣ. ಇಲ್ಲಿ ನಿಮ್ಮ ರೇಷ್ಮೆ ಕಟ್ಟಿಗೆ ಇಲ್ಲ ಹಳೆವು ತಪ್ಪನು ಬಡ್ಡಿ ಬರ್ತಾವಲ್ಲ. ಕೋಲ್ ಚುಚ್ಚಿ ಕಟ್ಟಿಬಿಟ್ರ ನೀಟಾಗಿ ಬೆಳಿತೈತೆ ಅಂತ. ಈಗ ಸಣ್ಣ ಇದ್ದಾಗ ಬೆಳ್ಸಕ ಅವ್ನು ದೊಡ್ಡೋದ್ಮೇಲೆ ಬೆಳಿತಾವ. ಅಡ್ಡದಿಡಿ ಬೆಳೆದ್ರೆ ಬರಲ್ಲ ಅಣ್ಣ. ಹಂಗೆ ಬರೋದಿಲ್ಲ ಹಂಗೆ. ಇದು ನೀವೇನು ಕೆಲಸ ಮಾಡಿ ಸುಮ್ಮನೆ ದಂಡ. ಇದು ಹಿಂಗೆ ಆಡಬಾರ್ದು. ಇದು ಗಿಡ ಸಣ್ಣ 3 ತಿಂಗಳಿಗೆ ಕಟಿಂಗ್ ಒಂದು ಕಟಿಂಗ್ ಮಾಡ್ಸಕ್ಕೆ ಲೈಟಾಗಿ. ಅದೇ ಇಲ್ಲಿ ನೋಡಿ, ಇಲ್ಲಿ ಉಲ್ಗಪ್ಪಳ ಇಲ್ಲಿ ನೋಡಿ, ಇಲ್ಲಿ ಬಾ ಇಲ್ಲಿ ನೆಟ್ಟಗದ ನೋಡಿ. ಹೋದ ಇವು ನೆಟ್ಟಗದ ಎಲ್ಲ ಕೋಲ್ ಕೊಡೋ ಅವಶ್ಯಕತೆ ಇಲ್ಲ ನೀನು. ಇವಕ್ಕೆ ಬೇಕು ನೋಡು. ಇದು ನೆಟ್ಟಗೆ ಐತೆ ನೋಡದೆ ಅರಿ ನೋಡಲ್ಲಿ ಹೆಂಗದ ಸ್ಟ್ರಾಂಗ್ ಅದಾವ. ಅದು ಕಷ್ಟ ಕೊಟ್ಕೊಂಡ್ರು ನಡೀತಾವ. ಒಂದು ಅರ್ಧ ಹಿಂಗ ಭಾಳ ಇತ್ತು ಅಂದ್ರೆ ನೀವು ಕೋಲ್ ಕೊಡೋ ಅವಶ್ಯಕತೆ ಇಲ್ಲ. ಬಡ್ಡಿ ಕೂಡ ಹ್ಞೂ ಅಣ್ಣ ಅದಕ್ಕೂ ಬೇಕಾಗಲ್ಲ ನೋಡು. ತೀರಾ ಹತ್ತಿ ಕಟ್ ಮಾಡ್ಬೇಡ ಅಂತ ಹೇಳ್ರಿ ಅವ್ರಿಗೆ. ಕಟ್ ಮಾಡೋರಿಗೆ ಬೇಸ್ ಕ್ವಾಲಿ ಬೇಯಿಸೋದು ಅಲ್ಲಿ ಬೇಯಿಸ್ಬಿಟ್ಟು ಮ್ಯಾಕನ ಮಾಡ ಅಂತ ಹೇಳ್ರಿ. ತೀರಾ ಬಡ್ಡಿ ಹೊಡೆದು ಬಿಡ್ತಾರೆ ಕೆಲವರು. ಹಂಗೆ ಒಂದು ದಿವಸ ಹೇಳ್ರಿ ಅವ್ರು ಕಟ್ ಮಾಡೋ ದಿವಸ ಅಲ್ಲಿ ಬರ್ತೀನಿ ಬೇಕಾರೆ. ಕಾಲಿದ್ರೆ ಕಾಲಿದ್ರೆ ಬರ್ತೀನಿ ಅಂತ ಫೋನ್ ಮಾಡ್ರಿ. ಬರ್ತೀನಂತೆ. ಇಲ್ಲ ಬರ್ತೀನಿ ಅಣ್ಣ ಹಂಗೇನಿಲ್ಲ. ಫೋನ್ ಮಾಡಿರಿ ಹೇಳಿದ್ರೆ ಅಕಸ್ಮಾತ್ರ ನೋಡೋಣಂತೆ. ಆ ಬಡ್ಡಿ ಕೊಳ್ತಿರಕ್ಕ ಈ ಗಾಳಿ ಬೀಸಿರೋದಕ್ಕೆ ಒಂದಟಿ ಲಟ್ ಅಂದ್ಬಿಟ್ಟದ. ಈಗ ನೋಡ್ಬೇಕಾರೆ ನೀನು ಬಡ್ಡಿ ಕೊಳ್ತಿರೋ ಗಿಡ ಕೊಳೆ ಬರಲಾರ್ದ ಗಿಡ ಬಿದ್ದಿಲ್ಲ. ಅರ್ಧ ಪೂರ್ತಿ ಹಂಗಾಗ್ಯಾವ ಅವು. ರೈತರಿಗೆ ಎಲ್ಲ ಕಡೆಯಿಂದನೂ ಕಷ್ಟನೇ ಬಿಡೋಣ. ಅಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬಂದೈತೆ ಅಂದ್ರೆ ಏನೋ ಒಂದು ಸಮಸ್ಯೆ. ಈಗ ನೋಡಿ ಎಷ್ಟು ಗಿಡ ಅವು ಗಿಡನ ಆ ಥರ ಬಂದುಬಿಟ್ಟಿದ್ರೆ ನಿಮ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಈಗ ಒಂದು 10-12 ಗಿಡ ಬಂದವಂದ್ರಲ್ಲ, ಈಗ ಅವು ಗಿಡ ಚೆನ್ನಾಗಿ ಕಾಯಿ ಹಿಡಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಬಿದ್ದ ಗಿಡ ಲೆಕ್ಕಕ್ಕೆ ಬರ್ತಿದ್ದಿಲ್ಲ. ಇಲ್ಲ ಗೈದ ಗಿಡ ಭಾಳ ಐತಿ ನೋಡಕ್ಕೆ. ಹೂ ನೋಡಿದ್ ಬಿಟ್ರೆ ಎಂತ ಚೆನ್ನಾಗಿ ಕಾಣ್ತಂತ. ಹೂ ಚೆನ್ನಾಗಿ ಬರ್ತೈತಿ ನೋಡಿದ್ರ ಕಾಯಿ ಬಿಡಂಗಿಲ್ಲ. ಮತ್ತು ಅದ್ರಾಗ ಇದು ಅಂತೇಳಿ ನೋಡ್ರಿ ಇದು ಐತಲ್ಲ, ಇದು ರೆಡ್ ಲೇಡಿ ತಳಿ. ಇದು ಹಿಂಗೆ ಚೆನ್ನಾಗಿ ಬರ್ತೈತಿ. ರೆಡ್ ಲೇಡಿ ವೈರಸ್ ಅನ್ನೋದಕ್ಕೆ 15ಕ್ಕೆ ಬಂದರು. 15ದಾಗ ನೋಡಿದ್ರೆ ಗಿಡ ಮಿಕ್ಸು. ಆಮೇಲೆ ಈ ಕೊಳೆ ರೋಗ ಒಂದು. ಗಿಡ ಹಿಂಗೆ ಬಿದ್ದುಬಿಟ್ರಪ್ಪ ಅಂದ್ರೆ ಕಷ್ಟ. ಏನು ಮಾಡಕ್ಕಪ್ಪ. ಹ್ಞೂ ಅಣ್ಣ ಬೈಕ್ ತಗೊಂಬಂದೆ. ಇದು ಬಾ ಇವ್ರೊಂದು ಬಾ ಬೇಜಾರಣ್ಣ. ಈಗ ಆಗ್ಲಲ್ಲ. ಈಗ 8 ದಿನಕ್ಕೊಂದ್ಸರಿ ಔಷಧಿ ಹಾಕ್ಯಾಡ್ರಿ ಅಂತಂದು ಹೇಳೋಕ್ಕೂ ಬೇಜಾರು. ಎಷ್ಟು ಸಲ ಹಾಕ್ಬೇಕಪ್ಪ ಹಿಂಗೆ ಹೇಳ್ತಾರೆ ಇವ್ರು ಅನ್ನಂಗಾಕತ್ತ. ನಮಸ್ಕಾರ ರೈತರೆ. ಇದು ಬಸಕೋಡಲ್ಲಿ ಹುಲ್ಗಪ್ಪಣ್ಣವ್ರಲ್ಲ ಅಂತೇಳಿ ಈ ಪ್ಲಾಟಿಗೆ ವಿಸಿಟ್ ಮಾಡಿದ್ವಿ.
ಹೀಗಾಗಿ ಇಲ್ಲೇನಂದರೆ ಗಾಳಿ ಹೆಚ್ಚಾಗಿ ಸ್ವಲ್ಪ ಗಿಡಗಳು ಬಿದ್ದಿದಾವೆ, ಮಳೆ ಗಾಳಿ ಆಗಿ 2 ದಿನ ಸತತ ಮಳೆ ಆಗಿರೋದ್ರಿಂದ. ಇದೇ ಪಂದ್ರದಲ್ಲಿ ಪ್ರಾಬ್ಲಮ್ ಏನಂದರೆ ಒಂದು ಗಂಡು ಗಿಡದ್ದು ಇಲ್ಲ, ಒಂದೊಂದು ಗಿಡ ಹೂವು ಕಟ್ಸುತ್ತೆ, ಕಾಯಿ ಕಟ್ಸಂಗಿಲ್ಲ. ಹಾಗಾಗಿ ಸ್ವಲ್ಪ ಬೇಜಾರ ರೈತರಿಗೆ ಈ ಥರ ಗಿಡ ಇರೋದ್ರಿಂದ. ಇವು ಭಾಳ ಗಿಡ ಬಂದಾವೆ ಇವ್ರ ಹೊಲದಲ್ಲಿ. ಇವ್ರು ಯಾರ ಕಡೆ ತಗೊಂಡಿದ್ರೆ ಸಸಿ ಗೊತ್ತಿಲ್ಲ. ನೋಡಿರಿ, ತುಂಬಿ ಗಿಡನೂ ಬಿದ್ದಿದ್ದಾವೆ ಗಾಳಿಗೆ. ಕೊಳೆ ರೋಗ ಬಂದೈತೆ, ಬಡ್ಡಿ ಕೊಳೆ ರೋಗ. ಧನ್ಯವಾದ ರೈತರೆ.